ಇಂದು ಫೆಬ್ರವರಿ 9ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಬರಹ. ಶಿರೋನಾಮೆ ಟೇಕಿಂಗ್ ಬಂಪ್ಸ್. ಟೇಕಿಂಗ್ ಬಂಪ್ಸ್. 2-year-old Dilip with an 10 naye paise coin stuck in his throat was being rushed to the Nayar hospital by an ambulance. The slightest delay might mean the difference between life and death. So the driver didn't mind the bumps in the road. Suddenly, the ambulance hit a small hole. It made Dilip cough. Up came the coin that has lodged in his throat, and the nurse quickly snatched it. The boy was examined at the hospital, where doctors found him well enough to return home. Many people spend a lifetime dodging trouble, little realizing that if they had deliberately braved some of the bumps along the way, they might have solved many troubles for themselves and countless others. By striving to avoid anything of inconvenience or discomfort, many people actually bring upon themselves more than a few heartaches and headaches. There is a hidden blessing in taking the bumps, the sense of purpose that sparks a devoted parent or a teacher, for instance, helps everything take on a new and refreshing meaning. Under Baraha, better is one thing, and the pleasanter quite another. The wise man chooses the better, indeed, rather than the pleasanter. ಕಥಾ ಉಪನಿಷತ್. ಅಪರೂಪವಾದಂಥ ಬರಹ. ಉದಾಹರಣೆ ಅಂಡ್ರ ಬರಹ. ತೆಗ್ಗು ದಿನ್ನೆಗಳನ್ನು ಸ್ವೀಕರಿಸೋ, ಉಬ್ಬುಗಳನ್ನು ಸ್ವೀಕರಿಸು. ಅವನ ಹೆಸರು ದಿಲೀಪ, 10 ವರ್ಷದ ಬಾಲಕ. ಅವ ಏನು ಮಾಡ್ಕೊಂಡಿದ್ದ ಅಂದರೆ, ಬಾಯಾಗ 10 ಪೈಸೆ ನಾಣ್ಯ ಇತ್ತು. ಅವಾಗ 1960-70 ಟೈಮ್ದಲ್ಲೇ ಆ 10 ಪೈಸಾ ನಾಣ್ಯವನ್ನು ನುಂಗಿಬಿಟ್ಟಿದ್ದ. ಅದು ಅವನ ಗಂಟ್ಲದಾಗ ಸಿಕ್ಕಿಬಿಟ್ಟಿತ್ತು. ಆತನನ್ನು ಆ್ಯಂಬ್ಯುಲೆನ್ಸ್ದಲ್ಲಿ ಹತ್ತಿರದ ದವಾಖಾನೆಗೆ ಅವಸರದಿಂದ ಒಯ್ಲಿಕ್ಕೆ ಹತ್ತಿದ್ರು. ತಡವಾಗಿದ್ದರೆ ಏನಾಗ್ತಿತ್ತು? ಅದು ಅವನ ಜೀವನ ಮರಣದ ನಡುವಿನ ಸಮಸ್ಯೆಯಲ್ಲವೇ? ಆಗ ಆ ಆ್ಯಂಬ್ಯುಲೆನ್ಸ್ ಚಾಲಕ ಮಾಡಿದ್ದೇನೋ, ಅವನು ರಸ್ತೆಯಲ್ಲಿದ್ದ ತೆಗ್ಗು ದಿನ್ನೆಗಳನ್ನು ಪರಿಗಣಿಸಲೇ ಇಲ್ಲ. ಆ್ಯಂಬ್ಯುಲೆನ್ಸ್ ಜೋರಾಗಿ ಓಡಿಸಿದ. ಒಮ್ಮೆಲೇ ಆ್ಯಂಬ್ಯುಲೆನ್ಸ್ ಒಂದು ಸಣ್ಣ ತೆಗ್ಗಿನಲ್ಲಿ ಧಪ್ಪನೆ ಬಿದ್ದು ಚಲಿಸಿತು. ಆಗ ಆದದ್ದೇನು? ಆ ಬಾಲಕ ದಿಲೀಪ ಕೆಮ್ಮತೊಡಗಿದ. ಕೆಮ್ಮಂತವಾಗ ನೋಡೇ ಆವಾಗ ಹೊರಗೆ ಹಾರಿ ಬಂತು ಬಾಯಲ್ಲಿ ಆ 10 ನಯಾ ಪೈಸಾ ನಾಣ್ಯ ಗಂಟಲ್ದಾಗ ಸಿಕ್ಕಿದ್ದು. ಹತ್ತಿರದಲ್ಲೇ ನರ್ಸ್ ಇದ್ಲಲ್ಲ, ಪಕಕ್ಕನ ಬಾಯಿ ತೆಗೆದು ಆ ಬಾಯಿಂದ ನಾಣ್ಯವನ್ನು ತಗೊಂಡ್ಲು. ನಂತರ ದವಾಖಾನೆಯಲ್ಲಿ ವೈದ್ಯರಿಂದ ಬಾಲಕ ಆ ಪರೀಕ್ಷೆಗೆ ಒಳಗಾದ, ಆರೋಗ್ಯವಂತನಿದ್ದಾನೆ ಅಂತ ಹೇಳಿದರು. ಅವನು ಮನೆಗೆ ಕಳಿಸಿದರು. ಅನೇಕ ಜನರು ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಜೀವನದ ಉದ್ದಕ್ಕೂ ಹೆಣಗಾಡುತ್ತಾರೆ. ಅವರಿಗೇಕೆ ಅರಿವಾಗುತ್ತಿಲ್ಲ? ಏನದು? ಒಂದು ವೇಳೆ ಅವರು ಧೈರ್ಯ ಮಾಡಿ ಸ್ವತಃ
ಉದ್ದೇಶಪೂರ್ವಕವಾಗಿ ತಾವಾಗಿಯೇ ಜೀವನದ ಹಾದಿಯಲ್ಲಿರುವ ಆ ತೆಗ್ಗು ದಿಣ್ಣೆಗಳನ್ನು ಎದುರಿಸುವ ಧೈರ್ಯವನ್ನು ತೋರಿದ್ದರೆ ಇದರಿಂದ ಅನೇಕ ತೊಂದರೆಗಳಿಗೆ ಪರಿಹಾರ ಸಿಗುತ್ತಿರುತ್ತದೆಯೋ ಏನೋ. ಇದು ಕೇವಲ ಒಬ್ಬರಿಗಷ್ಟೇ ಅಲ್ಲ, ಅನೇಕರಿಗೆ, ಅಸಂಖ್ಯಾತರಿಗೆ ಇರುವಂತಹ ಸಲಹೆ. ಅನೇಕಾನೇಕ ತೊಂದರೆಗಳನ್ನು, ಅನಾನುಕೂಲತೆಗಳನ್ನು ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಿರುವ ಅನೇಕರು ಇದ್ದಾರೆ. ಅವರು ಈ ರೀತಿ ಮಾಡುವುದರಿಂದ ವಾಸ್ತವಿಕವಾಗಿ ತಾವೇ ಸ್ವತಃ ತಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಕೆಲವು ಹೃದಯದ ಭಾರಗಳನ್ನು ಹೊರ್ತಾರೆ, ತಲೆನೋವುಗಳನ್ನು ತಂದುಕೊಳ್ಳುತ್ತಾರೆ ಅನ್ನೋದು. ಈ ತೆಗ್ಗು ದಿಣ್ಣೆಗಳನ್ನು ಸ್ವೀಕರಿಸುವುದರಲ್ಲಿ ಅಡಗಿದೆ ಆಶೀರ್ವಾದ. ಅಲ್ಲೊಂದು ಭಾವದ ಚಿಲುಮೆಗಳು ಜನಿಸುತ್ತವೆ. ವಿಶೇಷವಾಗಿ ಪ್ರಿಯ ತಾಯಿ ತಂದೆಯವರಲ್ಲಿ, ನಿಷ್ಠೆಯ ಶಿಕ್ಷಕರಲ್ಲಿ ಎದ್ದು ಕಾಣಿಸ್ತವೆ. ಅವರು ಎಷ್ಟೊಂದು ತೊಂದರೆಗಳನ್ನು ತೆಗೆದುಕೊಂಡು ಬದುಕ್ತಾ ಇದ್ದಾರೆಂಬುದನ್ನು ಆ ತಾಯಿ ತಂದೆಯರು, ಆ ಶಿಕ್ಷಕರು, ನಿಷ್ಠಾವಂತ ಶಿಕ್ಷಕರ ನಾವು ಗಮನಿಸ್ಬೋದು. ಏನಾಗುತ್ತೆ, ಪ್ರತಿಯೋರ್ವರಲ್ಲಿ ಒಂದು ಹೊಸದಾದ ಹರ್ಷದಾಯಕ ಉಲ್ಲಾಸದ ಅರ್ಥವು ಪ್ರಾಪ್ತವಾಗುತ್ತದೆ. ನಾವಿದನ್ನು ನಮ್ಮ ತಾಯಿ ತಂದೆಯರಲ್ಲಿ, ನಮ್ಮ ಗುರುಗಳಲ್ಲಿ ಕಂಡಿದ್ದೇವೆ ಅಂತ ಹೇಳುತ್ತಾ ಅಂಡ್ರ ಬರಹ ಅದು ಕಠೋಪನಿಷತ್ತಿನ 2ನೇ ವಲ್ಲಿಯ 1ನೇ ಶ್ಲೋಕ ಇರಬೇಕೋ. ಹೌದು, ಶ್ರೇಯಸ್ಕರವೆನಿಸಿದ್ದು ಸರಿ, ಆದರೆ ಪ್ರಿಯವಾಗಿ ಅನಿಸಿದ್ದು ಮತ್ತೊಂದು ರೀತಿಯಿಂದಲೂ ಸರಿ. ಆದರೆ ವಿವೇಕಿಯೋ ಮಾತ್ರ ಶ್ರೇಯಸ್ಕರವಾದದ್ದನ್ನೇ ಆರಿಸಿ ಸ್ವೀಕರಿಸುತ್ತಾನೆ ಪ್ರಿಯವಾದದ್ದಕ್ಕಿಂತ. ಕಠಾ ಉಪನಿಷತ್ತು. ಶ್ರೇಯಶ್ಚ ಪೇಯಶ್ಚ ಮನುಷ್ಯಮೇತಕ್ಷೌ ಸಮ್ಯಪ್ಪೀತ್ಯ ವಿವನಕ್ತಿ ಧೀರಃ ಶ್ರೇಯೋ ಹಿ ಧೀರೋ ಪ್ರೇಯಸೋ ವೃಣಿತೆ ಪ್ರೇಯೋ ಮಂಜೋ ಯೋಗಕ್ಷೇಮಾ ಧೃತೇತಃ. ಅದ್ಭುತವಾದಂಥ ಕಠಾ ಉಪನಿಷತ್ತು ಯಮಧರ್ಮರಾಯನ ಉಪದೇಶ ಇದು. ಯಾರಿಗೆ? ಆ ಬಾಲಕ ನಚಿಕೇತನಿಗೆ ಅಂತ ಹೇಳುತ್ತಾ ನಮಸ್ಕಾರ.